ಪವಿತ್ರ ಬಂಧನದಲ್ಲಿ ಈಗ ಕಣ್ಣಿಗೆ ಬಂಧನ ಆಗೋಗಿದೆ ಅಂತ ಹೇಳ್ಬೋದು. ಹೌದು, ತಿಲಕ್ ಸಾವನ್ನಪ್ಪಿದ್ದಾನೆ. ಈ ತಿಲಕ್ ಸಾವನ್ನಪ್ಪಿರೋದ್ರಲ್ಲಿ ಅಮೂಲ್ಯ ಈಗ ಹಸೆಮಣೆ ಇರಬೇಕಿದ್ದಾಳೆ. ಅವಳ ಜೀವನದಲ್ಲಿ ಈಗ ಕತ್ತಲೆ ಮೂಡಿದೆ. ಮತ್ತೊಂದು ಕಡೆ ದೇವ ಮೇಲೆ ಪೂರ್ತಿ ಕೋಪವನ್ನು ಕೂಡ ಈಕೆ ಮಾಡ್ಕೊಂಡಿದ್ದಾಳೆ. ಹೌದು, ನಿನ್ನಿಂದಲೇ ನನ್ನ ಪ್ರೀತಿಸ್ತಾರಂತ ಮದುವೆ ಆಗಬೇಕಾದ್ರೆ ಗಂಡು ಸತ್ತೋಗಿರೋದು, ನನ್ನ ಪ್ರೀತಿಸ್ತಿದ್ದ ಹುಡುಗ ಸತ್ತೋಗಿರೋದು ಅಂತ ಇಡೀ ದೇವ ಮೇಲೆ ಕೋಪ ಮಾಡ್ತಿದ್ದಾಳೆ. ಹಸೆಮಣೆ ಏರಿದ ಸಂದರ್ಭದಲ್ಲಿ ಪೂರ್ತಿ ಕೋಪಗಳಿಗಾಗಿದ್ದಾಳೆ. ದೇವ್ ಏನೇ ಅರ್ಥ ಮಾಡೋಕ್ಕೆ ಹೇಳೋದು ಪ್ರಯತ್ನ ಪಟ್ಟರು ಸಹ ಅವಳು ಒಪ್ಕೊಂತಿಲ್ಲ. ನಿನ್ನ ಜೊತೆ ಹೋಗಿ ಕರ್ಕೊಂಡು ಹೋಗಿ ನನ್ನ ಪ್ರೀತಿಸಿದ ಹುಡುಗನನ್ನು ಕೊಂದಿದೆಯಾ ಅಂತ ಹೇಳಿ ಆರೋಪವನ್ನು ಸಹ ಮಾಡ್ತಿದ್ದಾಳೆ. ಮತ್ತೊಂದು ಕಡೆ ರೌಡಿಗಳು ಹಟ್ಟಹಾಸದಿಂದ ಕಾರಿಂದ ಕೆಳಗಿಳಿದಂಥ ತಿಲಕನ ಮೇಲೆ ಲಾರಿ ಹರಿಸಿ ಈಗ ಕೊನೆಯ ಹೆಂಗೆ ಮಾಡಿದ್ದಾರೆ. ಮತ್ತೊಂದು ಕಡೆ ತಿಲಕಿನ ಇಷ್ಟು ಬೇಗ ಈ ಪಾತ್ರ ಮುಕ್ತಾಯ ಮಾಡಬಾರ್ದಿತ್ತು. ಕೇವಲ ಧಾರಾವಾಹಿ ಶುರುವಾಗಿ 3 ವಾರಗಳಲ್ಲೇ ಒಳ್ಳೆ TRP ಹೊರತ ಸಂದರ್ಭದಲ್ಲಿ ಈ ಥರ ಮಾಡಿದ್ದು ಸರಿ ಇಲ್ಲ ಅಂತೇಳಿ ಅಭಿಮಾನಿಗಳೆಲ್ಲ ಇದು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈಗ ಅಮೂಲ್ಯ ದೇವನನ್ನೇ ಮದುವೆ ಆಗ್ಬೋದು ಅಂತ ಕೂಡ ಹೇಳಲಾಗ್ತಿದೆ. ಆದರೆ ದೇವನನ್ನು ಹೇಗೆ ಮದುವೆ ಆಗಲು ಸಾಧ್ಯ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಅಮೂಲ್ಯ ಈಗ ದೇವ ಮೇಲೆ ಪೂರ್ತಿ ಶತ್ರುಗಿಂತಲೂ ಇದಾಗಿ ಈಗ ಸಿಟ್ಟು ಮಾಡ್ತಿದ್ದಾಳೆ. ಯಾಕೆಂದರೆ ತನ್ನ ಪ್ರೀತಿಸಿದಂಥ ಹುಡುಗನನ್ನು ಹಸೆಮಣೆ ಏರಿದ ದಿನವೇ ಕಳೆದುಕೊಂಡಿರೋದು ಅಮೂಲ್ಯಗೆ ತಡೆದುಕೊಳ್ಳೋಕ್ಕಾಗದಿರೋಂಥ ನೋವಾಗಿದೆ. ಇನ್ನು ದೇವ್ ಇದನ್ನು ಹೇಗೆ ನಿಭಾಯಿಸ್ತಾನೆ ಎಂಬುದೇ ಈಗ